ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಆರಂಭವಾಗಿದೆ. ಕಾವೇರಿ ವಿವಾದದ ಹಿನ್ನೆಲೆ ಸರ್ವಪಕ್ಷ ಮೀಟಿಂಗ್ ಅನ್ನ ಕರೆದಿರೋದು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಕಾವೇರಿ ವಿವಾದ ಆಗಿತ್ತು, ಹೀಗಾಗಿ ಸರ್ವಪಕ್ಷ ಮೀಟಿಂಗ್ ಕರೆದಿದ್ರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯಾಗ್ತಾ ಇದೆ. ಮಾಜಿ ಸಿಎಂಗಳು, ಸಂಸದರು, ಕಾವೇರಿ ಕೊಳ್ಳದ ಶಾಸಕರು, ಹಿರಿಯ ವಕೀಲರುಗಳು ಹಾಗೆ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 2 ದಿನಗಳಿಂದ ಕಾವೇರಿ ಕೊಳ್ಳದಲ್ಲಿ ಉತ್ತಮ ಮಳೆ ಹಿನ್ನೆಲೆ ತಮಿಳುನಾಡು ಹಾಗೆ ಕರ್ನಾಟಕ ನಡುವಿನ ವಿವಾದ ಬಹುತೇಕ ಅಂತ್ಯವಾಗಿದೆ. ತಮಿಳುನಾಡು ಬೇಡಿಕೆಗಿಂತ ಹೆಚ್ಚುವರಿ ನೀರು ಹರಿತಾ ಇದೆ. ಕಬಿನಿ ಡ್ಯಾಂನಿಂದ ನಿನ್ನೆ ಒಂದೇ ದಿನ 30,000 ಕ್ಯೂಸೆಕ್ ಬಿಡುಗಡೆಯಾಗಿರೋದು 10,000 ಪಟ್ಟು ಜಾಸ್ತಿ ಆಗಿರೋದು ಗೊತ್ತಾಗ್ತಾ ಇದೆ. ಅಂದ್ರೆ 3,500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ನೀರನ್ನ ಬಿಡುಗಡೆ ಮಾಡಬೇಕು ಅಂತ CWRC ಹಾಗೆ CWMA ಮೀಟಿಂಗ್ನಲ್ಲಿ ಅಥವಾ ಆ ಸಮಿತಿಯಿಂದ ಆದೇಶವನ್ನು ಹೊರಡಿಸಿತ್ತು. ಇದಕ್ಕೆ ಕರ್ನಾಟಕದ ರೈತರು, ಅನ್ನದಾತರು ಹಾಗೆ ಕೆಲ ಸಂಘಟನೆಗಳು ಸೇರಿದಂತೆ ವಿಪಕ್ಷ ನಾಯಕರ ಕಣ್ಣು ಕೆಂಪಗಾಗಿದ್ವು. ಬೀದಿಗಿಳಿದು ಕರ್ನಾಟಕ ಬಂದ್ ಮಾಡೋದಾಗಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದರ ಮಧ್ಯದಲ್ಲಿ ರಾಜ್ಯದಲ್ಲಿ ಏನೇನು ಸಮಸ್ಯೆ ಆಗಿತ್ತು ಅದರ ಕುರಿತಾಗಿ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಸದ್ಯ ಈಗ ಸಭೆ ಆಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗಾಗಲೇ ಸಭೆ ಆರಂಭ ಆಗಿದೆ. ಯಾವ್ಯಾವ ವಿಚಾರ ಚರ್ಚೆ ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ವ ಪಕ್ಷದ ಮೀಟಿಂಗ್ ನಲ್ಲಿ ಮೈತ್ರಿ ಪಕ್ಷದಿಂದ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ಬರ್ತಾರಾ ಅಂತ ಬಂದಿದ್ದಾರಾ? ಏನೇ ನಿರೀಕ್ಷೆ ಇಟ್ಕೊಳ್ಬಹುದು ಇವತ್ತಿನ ಸಭೆಯಲ್ಲಿ ಆನಂದ್? ಡೈನಾ, ಪ್ರಮುಖವಾಗಿ ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ತಮಿಳುನಾಡು ಮತ್ತೆ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ಜೋರಾಗಿರ್ತಕ್ಕಂಥದ್ದು. ಜೊತೆಗೆ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೂ ಕೂಡ ಕನ್ನಡಪರ ಸಂಘಟನೆಗಳು ಒಂದು ಘೋಷಣೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಮಧ್ಯೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಮುಖವಾಗಿ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಯಡಿಯೂರಪ್ಪ ಹಾಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೆ ಕೇಂದ್ರ ಸಚಿವರು ಹಾಗೆ ಎಲ್ಲ ಮಾಜಿ ಸಿಎಂಗಳು, ಸಂಸದರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಾನೂನಾತ್ಮಕವಾಗಿ ಯಾವ ರೀತಿ ಕಾವೇರಿ ನೀರು ಹಂಚಿಕೆ ವಿವಾದವನ್ನ ಬಗೆಹರಿಸಿಕೊಳ್ಳಬಹುದು ಮತ್ತೆ ಈ ನಿಟ್ಟಿನಲ್ಲಿ ಶಾಶ್ವತವಾದಂತಹ ಪರಿಹಾರವನ್ನ ಯಾವ ರೀತಿ ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಎಲ್ಲ ಪ್ರಮುಖ ನಾಯಕರ ಒಂದು ಸಲಹೆಗಳನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಕಾನೂನಿನ ಹೋರಾಟ ಮಾತ್ರವಲ್ಲದೆ ರಾಜತಾಂತ್ರಿಕ ಮಾರ್ಗದಲ್ಲಿ ಯಾವ ರೀತಿ ಎರಡೂ ರಾಜ್ಯಗಳ ನಡುವೆ ಒಂದು ಬಾಂಧವ್ಯವನ್ನ ಕಾಪಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಪ್ರತಿ ಬಾರಿ ಮಳೆ ಕೊರತೆ ಆದಂತಹ ಸಂದರ್ಭದಲ್ಲೂ ಕೂಡ ಎರಡೂ ರಾಜ್ಯಗಳ ನಡುವೆ ಜಟಾಪಟಿ ಜೋರಾಗುತ್ತೆ. ಈ ರೀತಿ ಬಂದ್ ಮತ್ತೆ ಹೋರಾಟಗಳು ಕೂಡ ಜೋರಾಕೊಂಡೇ ಬರ್ತಾ ಇರ್ತಕ್ಕಂಥದ್ದು. ಎರಡೂ ರಾಜ್ಯಗಳಿಗೂ ಕೂಡ ಇದು ಅಷ್ಟೊಂದು ಹಿತವಲ್ಲ. ಹಾಗಾಗಿ ಶಾಶ್ವತವಾಗಿ ಯಾವ ರೀತಿ ಕಾವೇರಿ ವಿಚಾರವಾಗಿ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಇದೇ ಅಲ್ಲದೆ ಪ್ರಮುಖವಾಗಿ ಮೇಕೆದಾಟು ಯೋಜನೆ ವಿಚಾರವಾಗಿಯೂ ಕೂಡ ಎಲ್ಲಾ ಪ್ರಮುಖ ನಾಯಕರು ಕೂಡ ಸರ್ಕಾರಕ್ಕೆ ಸಾಥ್ ಕೊಡಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಕೇಂದ್ರ ಜಲಶಕ್ತಿ ಆಯೋಗ DPR ಅನ್ನ ಪರಿಷ್ಕರಣೆ ಮಾಡಿ ಕಳಿಸಿ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು. ಅದರಂತೆ ನಾಳೆ ಅಥವಾ ನಾಡಿದ್ದು ಪರಿಷ್ಕೃತ DPR ಅನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿಕೊಂಡಿದೆ. ಈ ಒಂದು ಕಾವೇರಿ ವಿಚಾರ ಆಗಿರಬಹುದು ಅಥವಾ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ನೀಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಅಂದ್ರೆ ಮೇಕೆದಾಟು ಯೋಜನೆ. ಹಾಗಾಗಿ ಈ ಮೇಕೆದಾಟು ಯೋಜನೆಗೆ ಎಲ್ಲಾ ಒಂದು ಪಕ್ಷಗಳು ಕೂಡ ಸಾಥ್ ಕೊಡಬೇಕು. ಜೊತೆಗೆ ಸರ್ವಪಕ್ಷ ಸಭೆಯಲ್ಲಿ ಮೇಕೆದಾಟು ವಿಚಾರವೇ ಹೆಚ್ಚು ಫೋಕಸ್ ಆಗುವ ಸಾಧ್ಯತೆ ಇದೆ. ಮೇಕೆದಾಟು ಡ್ಯಾಂ ಕಟ್ಟೋದಕ್ಕಿರುವ ಅಡೆತಡೆಗಳ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ರಾಜ್ಯದ DPR ವಾಪಸ್ ಕಳುಹಿಸಿರುವ ಕೇಂದ್ರ ಜಲ ಆಯೋಗ ಕೆಲ ವಿಚಾರಗಳಲ್ಲಿ ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ ಕೇಂದ್ರ. ಸಭೆಯಲ್ಲಿ ಮೇಕೆದಾಟು ಡ್ಯಾಂ ನಿರ್ಮಾಣದ ಬಗ್ಗೆ ಹೆಚ್ಚು ಚರ್ಚೆಯಾಗುತ್ತೆ. ಪ್ರತಿಪಕ್ಷಗಳ ನಾಯಕರಿಂದ ಸಲಹೆ ಕೇಳಿದ್ದಾರೆ ಸರ್ಕಾರ. ಕೇಂದ್ರದ ಮೇಲೆ ಒತ್ತಡ ಹೇರುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರೋ ಹಾಗೆ ಮೇಕೆದಾಟು ಯೋಜನೆ ತಮಿಳುನಾಡು ಗಡಿಯಿಂದ ಜಸ್ಟ್ 4 ಕಿಲೋಮೀಟರ್ ದೂರದಲ್ಲಿದೆ. ಈಗಾಗಲೇ ಈ ಅಣೆಕಟ್ಟು ಅಥವಾ ಈ ಯೋಜನೆಯನ್ನ ಕಟ್ಟೋದಕ್ಕೆ ತಮಿಳುನಾಡಿನ ಯಾವುದೇ ಪರ್ಮಿಷನ್ ಬೇಡ ಅನ್ನುವಂತಹ ವಿಚಾರದ ಸಂಬಂಧ ಈಗಾಗಲೇ ತಮಿಳುನಾಡು CM ವಿಜಯ್ ಕೇಂದ್ರಕ್ಕೆ ಪತ್ರ ಕೂಡ ಬರೆದಿದ್ದಾರೆ. ಹಾಗಾಗಿ ಈಗ ಕಾವೇರಿ ಕಿಚ್ಚು ಕೂಡ ಜೋರಾದಂತ ಸಂದರ್ಭದಲ್ಲೂ ಈ ಹಿಂದೆ ಉಭಯ ರಾಜ್ಯಗಳ ನಾಯಕರು ಕುಳಿತುಕೊಂಡು ಅಂದ್ರೆ ಸಿಎಂಗಳು ಕುಳಿತುಕೊಂಡು ಯಾವ ರೀತಿ ಮಾತುಕತೆ ಆಗಿತ್ತು ಈ ಹಿಂದೆ, ಅದೇ ರೀತಿ ಈಗಲೂ ಕೂಡ ಮಾತುಕತೆ ಆಗತ್ತೆ ಅನ್ನೋದಾಗಿ ಕೆಲ ರೂಪುರೇಷೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ಬಟ್ ಈಗ ಬಹುತೇಕ ಮಳೆ ಆಗ್ತಾ ಇರೋದ್ರಿಂದ ಅವರ ಬೇಡಿಕೆಗಿಂತ ಹೆಚ್ಚಿನ ಮಟ್ಟಿಗೆ ನೀರು ಹೋಗ್ತಾ ಇರೋದ್ರಿಂದ ಅದಕ್ಕೆ ಕಡಿವಾಣ ಬಿದ್ದಂತೆ ಕಾಣಿಸ್ತಾ ಇದೆ. ಆದರೆ
ಈ ಪಕ್ಷದಲ್ಲಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗುವ ಸಾಧ್ಯತೆ ದಟ್ಟವಾಗಿದೆ. ಅಂದ್ರೆ ಕರ್ನಾಟಕ ಮೇಕೆದಾಟಿನಲ್ಲಿ ಬೃಹತ್ ಅಣೆಕಟ್ಟು ಕಟ್ಟಿದ್ರೆ ಕೆಳಭಾಗದಲ್ಲಿರುವ ತಮಿಳುನಾಡಿನ ಡೆಲ್ಟಾ ಜಿಲ್ಲೆಗಳಿಗೆ ರೈತರಿಗೆ ಸಿಗಬೇಕಾದ ಕಾವೇರಿ ನೀರಿನ ಪ್ರಮಾಣ ಏನಿದೆ ಅದರ ಜೊತೆಗೆ ಸಮಯದ ಮೇಲೆ ಕರ್ನಾಟಕಕ್ಕೆ ಸಂಪೂರ್ಣ ನಿಯಂತ್ರಣ ಸಿಕ್ಕಿಬಿಡತ್ತೆ ಅನ್ನೋದು ತಮಿಳುನಾಡಿನ ಆತಂಕ. ಹಾಗಾಗಿ ಈಗಾಗಲೇ ಪತ್ರದ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೂ ಕೂಡ ಸಿಎಂ ವಿಜಯ್ ಲೆಟರ್ ಅನ್ನ ಬರೆದಿದ್ದಾರೆ. ಆ ವಿಚಾರಕ್ಕೆ ಏನಾದರೂ ಮತ್ತೆ ಅವರ ಅಸ್ತು ಅಂದ್ರೆ ನಮಗೆ ಸಮಸ್ಯೆ ಆದ್ರೆ ನಾವು ಯಾವ ರೀತಿ ರೆಡಿ ಆಗಿರಬೇಕು ಅನ್ನೋದಾಗಿ ಕುರಿತು ಚರ್ಚೆ ಆಗುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಮಾತನಾಡ್ತಾ ಇದ್ರು ನಮ್ಮ ಪ್ರತಿನಿಧಿ ಆನಂದ್, ಡೀಟೇಲ್ಸ್ ಕೊಡ್ತಾ ಇದ್ರು. ಆನಂದ್, ಈಗ ಇವತ್ತು ನಡೆಯುವಂತ ವಿಚಾರದಲ್ಲಿ ಮೇಕೆದಾಟು ವಿಚಾರ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಯಾವ ರೀತಿ ಸಿದ್ಧತೆಯನ್ನ ನಡೆಸ್ಕೊಳ್ಳುತ್ತೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮೀಟಿಂಗ್ ನಲ್ಲಿ ಅಂತ? ಡೈನಾ, ಪ್ರಮುಖವಾಗಿ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರದ ಒಂದು ಅನುಮತಿನೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಸದ್ಯ ಜಲಶಕ್ತಿ ಆಯೋಗದಿಂದ ಪರಿಷ್ಕೃತ ಡಿಪಿಆರ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹೇಳಲಾಗಿತ್ತು. ಇದರಂತೆ ನಾಳೆ ಅಥವಾ ನಾಡಿದ್ದು ಪರಿಷ್ಕೃತವಾದಂತಹ ಡಿಪಿಆರ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗಾಗಿ ಸರ್ವಪಕ್ಷಗಳ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಎಲ್ಲ ಪ್ರಮುಖ ನಾಯಕರ ಒಂದು ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕಾನೂನಾತ್ಮಕ ಹೋರಾಟ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಒಂದು ಬೆಂಬಲವನ್ನ ಪಡೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮೈತ್ರಿ ಪಕ್ಷವಾದ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಬೆಂಬಲವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಮಾತುಕತೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬೆಂಗಳೂರು ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆ ನೀಗಿಸ್ತಕ್ಕಂಥ ನಿಟ್ಟಿನಲ್ಲಿ ಮೇಕೆದಾಟು ಯೋಜನೆ ಏನಿದೆ ಇದು ಶಾಶ್ವತವಾದಂತಹ ಒಂದು ಯೋಜನೆ. ಹೀಗಾಗಿ ಈ ಒಂದು ಯೋಜನೆ ಮಾಡಿದ್ರೆ ಬೆಂಗಳೂರು ಮಾತ್ರವಲ್ಲ ಸುತ್ತಮುತ್ತ ಜಿಲ್ಲೆಗಳಿಗೂ ಕೂಡ ಕುಡಿಯುವ ನೀರಿನ ಒಂದು ಆತಂಕವನ್ನ ದೂರ ಮಾಡಬಹುದು. ಜೊತೆಗೆ ತಮಿಳುನಾಡಿನ ಜೊತೆ ಬರಗಾಲ ಬಂದಂತ ಸಂದರ್ಭದಲ್ಲಿ ಪ್ರತಿ ಬಾರಿನೂ ಏನ್ ಜಟಾಪಟಿ ನೋಡುತ್ತೆ ಅದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನು ಹೇಳಿಬಹುದು ಅನ್ನೋ ಒಂದು ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರದ್ದು. ಹಾಗಾಗಿಯೇ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ತಾವು ಬೆಂಬಲವನ್ನ ಕೂಡಿ ಮತ್ತೆ ಕೇಂದ್ರ ಸರ್ಕಾರ ಮನವೊಲಿಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ವಪಕ್ಷದ ನಿಯೋಗವನ್ನು ಕೂಡ ಹೋಗೋದಕ್ಕೆ ಒಂದು ಪ್ಲಾನ್ ಅನ್ನ ಈಗ ಡಿಕೆ ಶಿವಕುಮಾರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಉಭಯ ನಾಯಕರನ್ನ ಪ್ರಮುಖವಾಗಿ ಮನವಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸದ್ಯ ಬರಗಾಲ ಬಂದಂತ ಸಂದರ್ಭದಲ್ಲಿ ತಮಿಳುನಾಡಿನ ಜೊತೆ ಪದೇ ಪದೇ ಈ ರೀತಿ ಒಂದು ಖ್ಯಾತೆ ಉಂಟಾಗ್ತಾನೆ ಇದೆ. ಇದೇ ಅಲ್ಲದೆ ಈಗ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ಜೊತೆಗೆ ಕರ್ನಾಟಕ ಬಂದ್ ಮಾಡಕ್ಕೂ ಕೂಡ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಒಂದು ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಆಗಬೇಕು. ಜೊತೆಗೆ ಉಭಯ ರಾಜ್ಯಗಳಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ಒಂದು ಕಾನೂನಾತ್ಮಕ ಹೋರಾಟ ಏನಿದೆ ಇದಕ್ಕೂ ಕೂಡ ಒಂದು ಅಂತ್ಯವನ್ನ ತಳಿಬೇಕು. ಹಾಗಾಗಿಯೇ ರಾಜತಾಂತ್ರಿಕ ಮಾರ್ಗವಾಗಿ ಅಂದ್ರೆ ಮಾತುಕತೆಯ ಮೂಲಕ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಚರ್ಚೆಗಳಾಗಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತಿಪಕ್ಷಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರತಕ್ಕಂಥದ್ದು. ಡಯಾನಾ, ಥ್ಯಾಂಕ್ ಯು ಆನಂದ್.